ಇವತ್ತು ನಮ್ಮ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿಲಿ ಎಲ್ಲ ಅಧಿಕಾರಿಗಳ ಜೊತೆ ನಾನು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಉತ್ತರ ಮತ್ತು ನಾರ್ತ್ ಮತ್ತು ಸೌತ್ ಎರಡು ಬಗ್ಗೆಗೂ ರಿವ್ಯೂ ಮಾಡಿದೆ. ಇವತ್ತು ನಾನು ಚೆಕ್ ಕೊಟ್ಟಿದ್ದೀನಿ, ಕೆಲವರಿಗೆ TDR ಕೊಟ್ಟಿದ್ದೀನಿ, ಕೆಲವರಿಗೆ ಸರ್ಟಿಫಿಕೇಟು ಕೊಟ್ಟಿದ್ದೀನಿ. ಕೆಲವರು 35% ಕಮರ್ಷಿಯಲ್ ತೆಗೆದುಕೊಂಡಿದ್ದಾರೆ, ಕೆಲವರು TDR ತೆಗೆದುಕೊಂಡಿದ್ದಾರೆ, ಕೆಲವರು ಚೆಕ್ ಕ್ಯಾಶ್ ಕೂಡ ತೆಗೆದುಕೊಂಡಿದ್ದಾರೆ. ರೆವಿನ್ಯೂ ಇದ್ದ ಕಡೆ ಪಂಚಾಯತ್ ಏರಿಯಾಗಳಲ್ಲಿ ಏನು ಗೈಡೆನ್ಸ್ ವ್ಯಾಲ್ಯೂ ಇದೆ ಅದು 3% ಕೊಟ್ಟಿದ್ದೀವಿ. ಬೇರೆ BBMP ವ್ಯಾಪ್ತಿಯಲ್ಲಿ 2% ಕೊಟ್ಟಿದ್ದೀವಿ ಗೈಡೆನ್ಸ್ ವ್ಯಾಲ್ಯೂ. ಸುಮಾರು 400ಕ್ಕೂ ಹೆಚ್ಚು ಜನ ಈಗಾಗಲೇ ಅವರ ಕನ್ಸೆಂಟನ್ನು ಕೊಟ್ಟಿದ್ದಾರೆ. ಕನ್ಸೆಂಟ್ ಕೊಟ್ಬಿಟ್ಟು ಈಗಾಗಲೇ ಹಣವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಭಾಳ ಜನ 35% ಕೂಡ ಪ್ರಿಫರ್ ಮಾಡ್ತಾ ಇದ್ದಾರೆ. ಇದು ಭಾಳ ಗಮನ ಹರಿಸಬೇಕಾದ್ದು. ಸೊ ಅವರು ಕೆಲವರಿಗೆಲ್ಲ TDR ವಿಚಾರದಲ್ಲಿ ಗೊಂದಲ ಆಗ್ತದೆ ಅನ್ನೋದಿತ್ತು. BDA ವ್ಯಾಪ್ತಿಯಲ್ಲಿ ಯಾವ ಜಾಗ ಇದೆ ಅಲ್ಲಿ BDAನೇ ಅವ್ರಿಗೆ TDR ಇಶ್ಯೂ ಮಾಡೋಕ್ಕೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. GBA ಅಂದರೆ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಎಲ್ಲಿ ಬರ್ತದೆ ಕಾರ್ಪೊರೇಷನ್ ಅವರು ಕೊಡ್ತಾರೆ. ಸೊ GBAನವರು BDAನವರು GBAಗೆ ಬರೀತಾರೆ, 10 ದಿನದಲ್ಲಿ ಕೊಡಬೇಕು ಅಂತ ಹೇಳಿದ್ದೀವಿ. ಅಲ್ಲಿ ಅವರೇ ಲೆಕ್ಕ ಹಾಕ್ಬಿಟ್ಟು ಏನು ವ್ಯಾಲ್ಯೂ ಇದೆ, ಇವತ್ತು ಗೈಡೆನ್ಸ್ ವ್ಯಾಲ್ಯೂ ಇದೆ, ಆ ಪ್ರಕಾರ ಡಬಲ್ ಲೆಕ್ಕಾಚಾರ ಹಾಕ್ಬಿಟ್ಟು ಆ ಗೈಡೆನ್ಸ್ ವ್ಯಾಲ್ಯೂ ಲೆಕ್ಕ ಹಾಕಿ ಅವ್ರು ಕಳಿಸ್ಕೊಡ್ತಾರೆ. ಆ ಪ್ರಕಾರ ವಿತಿನ್ 10 ಡೇಸ್ ಕಾರ್ಪೊರೇಷನ್ ಅವ್ರು ಕೊಡಬೇಕು ಅಂತೇಳಿ ಮಾರ್ಗದರ್ಶನವನ್ನು ಕೊಟ್ಟಿದ್ದೀವಿ. ಇದು ಬಹಳ ಪ್ರಮುಖವಾದಂಥ ವಿಚಾರ. ಒಟ್ಟು 650 ಕನ್ಸೆಂಟ್ ಬಂದಿದೆ. 650 ಈಗ ಪ್ರಾರಂಭ ಮಾಡಿದ್ದೀವಿ. ಸೊ ಇದು 400 ಜನಕ್ಕೆ ಈಗಾಗಲೇ ಇಶ್ಯೂ ಮಾಡಿದ್ದೀವಿ. ಇದು ಫಸ್ಟ್ ಸ್ಟೇಜು. ಈ ಮಧ್ಯದಲ್ಲಿ ಕೆಲವು ಪ್ರಮುಖವಾದಂಥ ತೀರ್ಮಾನ ಏನು ತೆಗೆದುಕೊಂಡಿದ್ದೀವಿ ಅಂತಾರೆ. ಕೆಲವು ಈ ಖಾತಾ ವಿಚಾರದಲ್ಲಿ ಕೆಲವರು ನಮಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ತಿಳಿಸಿದ್ರು. ಸೊ ಅದಕ್ಕೆ ನಾನು UD ಸೆಕ್ರೆಟರಿ ಮತ್ತು ನಮ್ಗೆ ಯಾರು ಖಾತಾ ಮಾಡ್ತಾ ಇದ್ದಾರೆ ನಮ್ಮ ಆಫೀಸರ್ಸ್ನೆಲ್ಲ ಕರೆಸಿ, BDA ಕಮಿಷನರ್ ಕರೆಸಿ, ಯಾರೇ ಅರ್ಜಿ ಹಾಕಿದರೆ ಅಪ್ಲಿಕೇಶನ್ ಕೊಟ್ಟಂಥ 2 ದಿನಕ್ಕೆ ಏನಾದ್ರು ಒಂದು ತೀರ್ಮಾನ ಮಾಡಬೇಕು. ಸೊ ಏನಾದ್ರು ಸಮಸ್ಯೆ ಇತ್ತು ಅಂದರೆ 100 ಜನದ ಒಂದು ವೆರಿಫಿಕೇಶನ್ ಟೀಮನ್ನು ನಾವು ಈಗಾಗಲೇ ಇಟ್ಟಿದ್ದೀವಿ. 100 ಜನ. ಅವರು ರಿಜೆಕ್ಷನ್ನು ಇಲ್ಲ ಅಂದ್ರೆ ಅಪ್ರೂವಿಂಗ್ ಅಥಾರಿಟಿ ಅದು ಕೂಡ ಯಾವುದಾದ್ರು ಉಳ್ಕೊಂಡಿತ್ತು ಅಂದರೆ ಅದನ್ನು ಆಡಿಟ್ ಮಾಡಲಿಕ್ಕೆ, ರಿವ್ಯೂ ಮಾಡಲಿಕ್ಕೆ ಒಂದು ಆಡಿಟ್ ಟೀಮ್ ಕೂಡ ನಾವು ಅದಕ್ಕೆ ಇಟ್ಟಿದ್ದೀವಿ. 60% ಆಫ್ ದಿ ಫೈನಲ್ ಈ ಖಾತಾ 24 ಗಂಟೆ ಒಳಗಡೆನೆ ಇಶ್ಯೂ ಮಾಡೋಂಥ ವ್ಯವಸ್ಥೆ ಈಗಾಗಲೇ ನಡೀತಾ ಇದೆ. ಸಾಧ್ಯಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಈಗ 9.334 ಲಕ್ಷ ಅಪ್ಲಿಕೇಶನ್ಸು ಈಗಾಗಲೇ ನಾವು ಡಿಸ್ಪೋಸ್ ಮಾಡಿದ್ದೀವಿ. ಇನ್ನು ಒಟ್ಟು 99% ಯಾರು ಅರ್ಜಿ ಹಾಕ್ಕೊಂಡಿದ್ರು ಅವ್ರದೆಲ್ಲ ಕೊಡುವಂಥ ಕೆಲಸ ಮಾಡಿದ್ದೀವಿ. 9,34,000 ಅಪ್ಲಿಕೇಶನ್ಸು ಈಗಾಗಲೇ ಬಂದಿತ್ತು. 9,31,000 ಈಗಾಗಲೇ ನಾವು ಡಿಸ್ಪೋಸ್ ಮಾಡಿದ್ದೀವಿ. ಆಮೇಲೆ BDA ಖಾತಾ ಕೂಡ 7,000 ಜನರ ಅಪ್ಲಿಕೇಶನ್ನ ಈಗ ಖಾತಾ ವಿಚಾರಕ್ಕೆ ಪಡ್ಕೊಂಡಿದ್ದಾರೆ. ಸೊ ಅವರು ಸಿಂಗಲ್ ಪಾರ್ಟ್ ಅವರು ಸ್ಕೆಚ್ ಕೊಡಬೇಕಾಗಿತ್ತು. ಅದನ್ನು ಸ್ಕೆಚ್ಚು ಪಾಯಿಂಟ್ ಅವ್ರಿಗೆ ಪೆಂಡಿಂಗ್ ಇರೋದ್ರಿಂದ
ನೀವು ಏನು ಕೊಟ್ಟರು ನಾವು ಅದನ್ನು ತೆಗೆದುಕೊಂಡು ನಾವೇ ಪರ್ಸನಲಾಗಿ ವಿಸಿಟ್ ಮಾಡಿ ಅದ್ರ ಬಗ್ಗೆ ನಮ್ಮ ಅಧಿಕಾರಿಗಳಿಗೆ ಸ್ಪಾಟ್ಗೆಲ್ಲ ಹೋಗಿ ನೀವು ಸ್ಕೆಚ್ನ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ದೇವೆ. GBA ಮತ್ತು ಸಿಟಿ ಕಾರ್ಪೊರೇಷನ್ನು ಆಟೋಮೆಟಿಕ್ಲಿ ಇದನ್ನು ಸೆಲೆಕ್ಷನ್ ಆಫ್ ಅಪ್ರೂವಿಂಗ್ ಎಲಿಜಿಬಲ್ ಅಪ್ಲಿಕೇಶನ್ಸ್ನ ಬರೀ 15 ದಿನದೊಳಗಡೆ B to A ಖಾತಾ ಮಾಡಬೇಕು ಅಂತ ಹೇಳಿ ನಾವು ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಈಗಾಗಲೇ 300 ಸಿಟಿಸನ್ ಅಪ್ಲಿಕೇಶನ್ಸು ಅವ್ರು ಸ್ಕೆಚ್ ಇಲ್ಲದೆ ಹೋದ್ರು ಕೂಡ ಈಗಾಗಲೇ ಅದನ್ನೆಲ್ಲ ನೋಡಿ ಗಮನಿಸಿ ನಾವು ಅಪ್ರೂವ್ ಮಾಡಿದ್ದೇವೆ. ಯಾರಿಗೆ ಸ್ಕೆಚ್ ಕೊಟ್ಟಕ್ಕಾಗಿಲ್ಲ ಈಗ 15 ದಿನದೊಳಗೆ ಅವರು B to A ಕನ್ವರ್ಷನ್ ಚಾರ್ಜಸ್ ಕಟ್ಸ್ಕೊಂಡು ಆನ್ಲೈನಲ್ಲೇ ಅದಕ್ಕೆ ನಾವು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈಗ 1.2 lakh ನ್ಯೂ ಖಾತಾ ಅಪ್ಲಿಕೇಶನ್ ಈಗ ಹೊಸದಾಗೆ ಬಂದಿದೆ.